ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯವನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಅಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಜೀವನಕ್ಕೆ ಅದು ಮ್ಯಾಚ್ ಆದರೆ ಮಾತ್ರ ಅದನ್ನು ತಗೊಳ್ಬೇಕಾಗುತ್ತೆ. ಅದು ಮ್ಯಾಚ್ ಆಗದೇ ಇದ್ದರೆ ಅಲ್ಲಿಗೆ ಬಿಡಬೇಕಾಗುತ್ತೆ. ಹಾಗಾಗಿ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನೀವು ಯಾರ ಹೆಸರನ್ನು ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡ್ತಾ ಇದ್ರೋ ಅವರ ಜೊತೆ ನಿಮ್ಮ ಬಾಂಡಿಂಗ್ ಅನ್ನೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಥಿಂಗ್ ಕ್ಲಿಯರ್ ಆಗಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಸ್ಟ್ರಾಂಗ್ ಎಮೋಷ್ನಲ್ ಕನೆಕ್ಷನ್ ಅನ್ನೋದು ಇದೆ. ಹೈ ಲೆವೆಲ್ ಲವ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದೆ. ನೀವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಜಾಸ್ತಿ ಹೃದಯದಿಂದ ಜೆನ್ಯೂನ್ ಆಗಿ ಪ್ರೀತಿಸ್ತಾ ಇದ್ದೀರಾ. ನೀವು ಈ ವ್ಯಕ್ತಿಯನ್ನು ಎಷ್ಟು ಇಷ್ಟಪಡ್ತೀರೋ, ನೀವು ಈ ವ್ಯಕ್ತಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ದೀರೋ ಅಷ್ಟೇ ಹೈ ಲೆವೆಲ್ನಲ್ಲಿ ಈ ಪರ್ಸನ್ ಕೂಡ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಇದು ಒನ್ ಸೈಡೆಡ್ ಲವ್ ಅಂತ ಅನ್ನಿಸ್ತಾ ಇಲ್ಲ, ಕನ್ಫ್ಯೂಷನ್ ಲವ್ ಅಂತ ಅನ್ನಿಸ್ತಾ ಇಲ್ಲ, ಟೆಂಪ್ರವರಿ ಫೀಲಿಂಗ್ ಅಲ್ಲ. ಇದು ಮ್ಯೂಚುವಲ್ ಪ್ಯೂರ್ ಜೆನ್ಯೂನ್ ಕನೆಕ್ಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮಗಾಗಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಅದೇ ರೀತಿ ನೀವು ಕೂಡ ಇವರಿಗಾಗಿ ಎಲ್ಲವನ್ನ ಮಾಡುವ ಮನಸ್ಸಿನಲ್ಲಿದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ರೀಡಿಂಗನ್ನು ನೀವು ಯಾರಿಗಾಗಿ ನೋಡ್ತಾ ಇದ್ದೀರೋ ಇವರು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರಬಹುದು, ಲವರ್ಸ್ ಆಗಿರಬಹುದು, ನೀವು ಕಪಲ್ಸ್ಗಳಾಗಿರಬಹುದು, ಬೆಸ್ಟ್ ಫ್ರೆಂಡ್ಸ್ ಕೂಡ ಆಗಿರಬಹುದು, ನಿಮ್ಮ ಬ್ರದರ್ ಆಗಿರಬಹುದು, ಇವರು ಸಿಸ್ಟರ್ ಆಗಿರಬಹುದು, ಫಾದರ್ ಮದರ್ ಅಥವಾ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಲೈಫ್ನ ತುಂಬ ಸ್ಪೆಷಲ್ ವ್ಯಕ್ತಿ ಕೂಡ ಆಗಿರಬಹುದು. ಯಾರೇ ಆಗಿದ್ದರೂ ಕೂಡ ನಿಮ್ಮಿಬ್ಬರ ಬಾಂಡಿಂಗ್ ಅನ್ನೋದು ಒಂದು ಸ್ಟ್ರಾಂಗ್ ಬಾಂಡಿಂಗ್ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಯಾವುದೇ ಸಿಚುವೇಶನ್ ಇರಬಹುದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಈಗೋ ಪ್ರಾಬ್ಲಮ್ ಬಂದಿರಬಹುದು, ಥರ್ಡ್ ಪರ್ಸನ್ ಇಂಟರ್ಫಿಯರ್ ಆಗಿರಬಹುದು, ಕಮ್ಯುನಿಕೇಷನ್ ಗ್ಯಾಪ್ ಬಂದಿರಬಹುದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಕೆಲವರಿಗೆ ಬಂದಿರಬಹುದು. ಕೆಲವರು ಈಗ ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಥವಾ ದೂರ ಇರಬಹುದು, ಸೈಲೆನ್ಸ್ ಫೇಸ್ನಲ್ಲಿ ಇರಬಹುದು. ಆದರೆ ಒನ್ ಥಿಂಗ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಇಬ್ಬರ ನಡುವೆ ಕೂಡ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ, ಕೇರ್ ಅನ್ನೋದು ಒಬ್ಬರ ಬಗ್ಗೆ ಒಬ್ಬರಿಗೆ ಕಡಿಮೆ ಆಗಿಲ್ಲ, ಫೀಲಿಂಗ್ಸ್ ಚೇಂಜ್ ಆಗಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನೀವಿಬ್ಬರು ಒಬ್ಬರ ಬಗ್ಗೆ ಒಬ್ಬರು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ವರಿ ಮಾಡ್ಕೊಳ್ತಾರೆ, ತುಂಬ ಥಿಂಕ್ ಮಾಡ್ತಾರೆ, ತುಂಬ ಕೇರ್ ಅನ್ನೋದು ಇವ್ರಿಗೆ ನಿಮ್ಮ ಮೇಲಿದೆ. ನಿಮ್ಮ ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಇದು ಸರಿಯಾಗಬೇಕು ಅಂತ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಇಬ್ಬರಲ್ಲೂ ಕೂಡ ಕೋಪ ಅನ್ನೋದಿರಬಹುದು, ಬೇಸರ ಅನ್ನೋದು ಒಬ್ಬರ ಬಗ್ಗೆ ಒಬ್ಬರಿಗೆ ಇರಬಹುದು. ಈ ಪರ್ಸನ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರಬಹುದು ಅಥವಾ ಯಾವುದೋ ಒಂದು ರೀಸನ್ನಿಂದ ಯಾವುದೋ ಒಂದು ವಿಷಯದ ಮೇಲೆ ಬೇಸರ ಪಟ್ಕೊಂಡಿರಬಹುದು. ಈ ವ್ಯಕ್ತಿ ಮೇಲೆ ನೀವು ಕೂಡ ಕೋಪ ಮಾಡ್ಕೊಂಡಿರಬಹುದು, ಬೇಸರ ಪಟ್ಕೊಂಡಿರಬಹುದು. ಬಟ್ ಹೃದಯದಲ್ಲಿ, ಇಬ್ಬರ ಹೃದಯದಲ್ಲಿ ಕೂಡ ಪ್ರೀತಿ ಇನ್ನೂ ಜೀವಂತವಾಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಕೆಲವರ ಲೈಫ್ಗೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರ ಲೈಫ್ಗೆ ಅಲ್ಲ, ಯಾರಿಗೆ ಮ್ಯಾಚ್ ಆಗುತ್ತೋ ಅವ್ರು ಮಾತ್ರ ಇದನ್ನು ತಗೊಳ್ಬೇಕಾಗುತ್ತೆ. ಇಲ್ಲಿ ಥರ್ಡ್ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬಂದಿರಬಹುದು ಅಥವಾ ಥರ್ಡ್ ಪರ್ಸನ್ ನಿಮ್ಮಿಬ್ಬರನ್ನು ದೂರ ಮಾಡೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿದ್ರೂ ಕೂಡ, ಟ್ರಸ್ಟ್ ಇಶ್ಯೂಸ್ ನಿಮ್ಮಿಬ್ಬರ ನಡುವೆ ತಂದರೂ ಕೂಡ ನಿಮ್ಮಿಬ್ಬರ ಬಾಂಡ್ ಅನ್ನೋದು ಬ್ರೇಕ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ ಎಂಡ್ ಆಗಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಕನೆಕ್ಷನ್ ಕಟ್ ಮಾಡೋ ಪವರ್ ಯಾರಿಗೂ ಇಲ್ಲ. ಅಂದರೆ ಬೇರೆ ಯಾವುದೇ ವ್ಯಕ್ತಿ ನಿಮ್ಮಿಬ್ಬರ ನಡುವೆ ಬಂದರೂ ಕೂಡ ಅದು ನಡೀತಾ ಇಲ್ಲ, ಅವರು ಅಂದ್ಕೊಂಡ ರೀತಿ ಆಗ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಗೆ ಡಿವೈನ್ ಪ್ರೊಟೆಕ್ಷನ್ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ.
ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು, ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಸೋಲ್ಮೇಟ್ ಎನರ್ಜಿ ಕಾಣಿಸ್ತಾ ಇದೆ. ಕಾರ್ಮಿಕ್ ಬಾಂಡ್ ಅನ್ನೋದು ಕೂಡ ಇಬ್ಬರ ನಡುವೆ ಕಾಣಿಸ್ತಾ ಇದೆ. ನೀವಿಬ್ಬರು ಹಿಂದಿನ ಜನ್ಮದಿಂದಲೂ ಅಥವಾ ಪಾಸ್ಟ್ ಲೈಫ್ನಿಂದಲೂ ಕನೆಕ್ಟ್ ಆಗಿರಬಹುದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅದಕ್ಕೆ ನೀವಿಬ್ಬರು ಎಷ್ಟೇ ದೂರ ಹೋದರೂ ಮನಸ್ಸು ಒಪ್ಪಲ್ಲ, ನಿಮ್ಮ ಹೃದಯ ಅದನ್ನು ಒಪ್ಕೊಳ್ಳೋದಿಲ್ಲ. ಮನಸ್ಸು ಅನ್ನೋದು ಆ ರೀತಿ ಆಗೋದಕ್ಕೆ ಬಿಡಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಈ ಪರ್ಸನ್ ತಮ್ಮ ಫೀಲಿಂಗ್ಸನ್ನು ಒಬ್ಬ ಟ್ರಸ್ಟೆಡ್ ವ್ಯಕ್ತಿ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವಿಬ್ಬರು ದೂರ ಆಗಿರ್ಬೋದು ಈಗ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರಬಹುದು, ಯಾವುದೋ ಸಿಚುವೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ಏನೇ ಆಗಿರ್ಬೋದು, ಅದರ ಬಗ್ಗೆ ಒಬ್ಬ ವ್ಯಕ್ತಿ ಹತ್ರ ಈ ಪರ್ಸನ್ ಅವರ ಮನಸ್ಸಿನಲ್ಲಿರೋದನ್ನು ಹೇಳ್ಕೊಳ್ತಾ ಇದ್ದಾರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಅವರು ಫ್ರೆಂಡ್ ಆಗಿರಬಹುದು, ಫ್ಯಾಮಿಲಿ ಮೆಂಬರ್ ಆಗಿರಬಹುದು, ಅಥವಾ ಈ ಪರ್ಸನ್ನ ವೆಲ್ ವಿಷರ್ ಆಗಿರಬಹುದು. ಈ ರಿಲೇಷನ್ಶಿಪ್ ಹೇಗೆ ಸರಿ ಮಾಡೋದು, ಮೊದಲು ಇದ್ದಂತೆ ಹೇಗೆ ನಾರ್ಮಲ್ ಮಾಡೋದು ಅಂತ ಅಡ್ವೈಸ್ ಕೇಳ್ತಾ ಇರೋ ರೀತಿ ಕಾಣಿಸ್ತಾ ಇದೆ, ಅಥವಾ ಅದರ ಬಗ್ಗೆ ಇವರು ಡಿಸ್ಕಸ್ ಮಾಡ್ತಾ ಇರಬಹುದು. ಈ ಪರ್ಸನ್ನ ಇಂಟೆನ್ಷನ್ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಸೇವ್ ಮಾಡಬೇಕು, ಈ ರಿಲೇಷನ್ಶಿಪ್ ಬೇಕು ಅನ್ನೋ ಥರ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಅಂದ್ಕೊಳ್ಳೋದು ಆ್ಯಕ್ಷನ್ ತಗೋಬೇಕಾ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಏನೇ ಪ್ರಾಬ್ಲಮ್ ಇದ್ದರೂ ಅದನ್ನು ಎಂಡ್ ಮಾಡುವ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸ್ಲೋ ಆಗಿದ್ರೂ ಕೂಡ ಪಾಸಿಟಿವ್ ಡೈರೆಕ್ಷನ್ಲಿ ಮೂವ್ಮೆಂಟ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಫ್ಯೂಚರ್ನಲ್ಲಿ ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ, ಈ ಕನೆಕ್ಷನ್ನಲ್ಲಿ, ನಿಮ್ಮಿಬ್ಬರ ಲೈಫ್ನಲ್ಲಿ ಸೆಲೆಬ್ರೇಷನ್ ಅನ್ನೋದು ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವುದೋ ಫಂಕ್ಷನ್ ನಡೀತಾ ಇದೆ ಅಥವಾ ಸೆಲೆಬ್ರೇಟ್ ಮಾಡುವ ರೀತಿ ಕಾಣಿಸ್ತಾ ಇದೆ. ಹ್ಯಾಪಿ ಮೂಮೆಂಟ್ಸ್, ಫ್ಯಾಮಿಲಿ ಹ್ಯಾಪಿನೆಸ್ ಎಲ್ಲವೂ ಕಾಣಿಸ್ತಾ ಇದೆ. ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವರ ಲೈಫ್ನಲ್ಲಿ ಎಂಗೇಜ್ಮೆಂಟ್ ಬರಬಹುದು ಅಥವಾ ಮ್ಯಾರೇಜ್ ಪ್ರಪೋಸಲ್ ಬರಬಹುದು. ಇಬ್ಬರು ಕೂಡ ರೀಯೂನಿಯನ್ ಆಗಬಹುದು, ಫ್ಯಾಮಿಲಿ ಒಪ್ಕೊಳ್ಬಹುದು. ಈ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಏನೇ ಆಗಿದ್ರೂ ಇಬ್ಬರು ತುಂಬ ಸ್ಮೈಲ್ ಮಾಡ್ತಾ ಇರುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರೆಸೆಂಟಲ್ಲಿ ಯಾವುದೇ ಸಿಚುವೇಶನ್ ಇರಬಹುದು, ಯಾವುದೇ ರೀತಿ ಗ್ಯಾಪ್ ಬಂದಿರಬಹುದು, ಯಾವುದೇ ರೀತಿ ನೀವು ದೂರ ಆಗಿರಬಹುದು, ಬಟ್ ಫ್ಯೂಚರ್ನಲ್ಲಿ ಇಬ್ಬರ ನಡುವೆ ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರುವ ಬಾಂಡಿಂಗ್ ಅನ್ನೋದು ಬೆಳೆದಿರೋ ರೀತಿ ಕಾಣಿಸ್ತಾ ಇದೆ. ಇಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬಿಲ್ಡ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಸೆಲೆಬ್ರೇಷನ್ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಕಡೆಯಿಂದ ಒಂದು ಆ್ಯಕ್ಷನನ್ನು ತಗೊಳ್ಳುವ ರೀತಿ ಕಾಣಿಸ್ತಾ ಇದೆ, ಅಥವಾ ಇಬ್ಬರ ನಡುವೆ ಒಂದು ಮ್ಯಾರೇಜ್ ಪ್ರಪೋಸಲ್ ಅನ್ನೋದು ಬರ್ತಾ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಆ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಯೂನಿಕ್ ಆಗಿದೆ, ರೇರ್ ಆಗಿದೆ, ಪವರ್ಫುಲ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಕನೆಕ್ಷನ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ ಈಸಿಲಿ ಬ್ರೇಕ್ ಆಗಲ್ಲ, ಆದರೆ ನಿಮಗೆ ಪೇಷನ್ಸ್ ಅನ್ನೋದು ಬೇಕು, ಟೈಮ್ ಅನ್ನೋದು ಬೇಕು. ಆದರೆ ಎಂಡಿಂಗ್ ಅಲ್ಲ, ಹೀಲಿಂಗ್ ಅನ್ನೋದು ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ಮನಸಾರೆ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೀವು ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮನ್ನು ತುಂಬ ಜೆನ್ಯೂನ್ ಆಗಿ ಅವರ ಹೃದಯದಿಂದ ಪ್ರೀತಿಸ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ನಿಮ್ಮ ಎನರ್ಜಿ ಮತ್ತು ಇವರ ಎನರ್ಜಿಯನ್ನು ನೋಡ್ತಾ ಇದ್ದರೆ ತುಂಬ ಕಾಮ್, ಮೆಚ್ಯೂರ್ ಮತ್ತು ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಇದು ಫೇಕ್ ಫೀಲಿಂಗ್ ಅಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಟೈಮ್ ಪಾಸ್ ಕೂಡ ಅಲ್ಲ, ಕನ್ಫ್ಯೂಷನ್ ಅನ್ನೋದು ಇಲ್ಲಿ ಇಲ್ಲ. ಟ್ರೂ ಲವ್ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ನಿಮ್ಮ ಪ್ರೆಸೆನ್ಸನ್ನು ತುಂಬ ವ್ಯಾಲ್ಯೂ ಮಾಡ್ತಾರೆ, ನಿಮ್ಮನ್ನು ಅವರ ಲೈಫ್ನ ಒಂದು ಬ್ಲೆಸ್ಸಿಂಗ್ ಅಂತ ಭಾವಿಸ್ತಾರೆ. ಅದೇ ರೀತಿ ಈ ಪರ್ಸನ್ ಇವರು ಲಕ್ಕಿ ಅಂತ ಕೂಡ ಅಂದ್ಕೊಳ್ತಾರೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇರೋದ್ರಿಂದ ಇವರನ್ನು ಲಕ್ಕಿ ಅಂತ ಭಾವಿಸ್ತಾ ಇದ್ದಾರೆ. ಇವರ ಪ್ರೀತಿನ ಅವರು ತುಂಬ ಶೋ ಆಫ್ ಮಾಡದೇ ಇದ್ದರೂ ಕೂಡ ತುಂಬ ಸೈಲೆಂಟಾಗಿ, ಡೀಪಾಗಿ, ಹಾನೆಸ್ಟ್ ಲವ್ ಅನ್ನೋದು ಇವರ ಮನಸ್ಸಿನಲ್ಲಿ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ.
ನಿಮ್ಮಿಬ್ಬರ ನಡುವೆ ಇರುವ ಕನೆಕ್ಷನ್ ಅಂದರೆ ಒಂದು ಸ್ಟ್ರಾಂಗ್ ಬಾಂಡಿನ ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ. ಹೈ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ, ಇಮೋಷ್ನಲಿ ಮೆಚ್ಯೂರಿಟಿ ಅನ್ನೋದು ಕಾಣಿಸ್ತಾ ಇದೆ. ನೀವಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇಬ್ಬರು ಮಾತಿಲ್ಲದೆ ಇದ್ದರೂ ಕೂಡ ಫೀಲ್ ಮಾಡ್ಕೊಳ್ತೀರಾ, ಅಥವಾ ಒಂದು ಸ್ವಲ್ಪ ದೂರ ಆದರೂ ಕೂಡ ಗ್ಯಾಪ್ ಬಂದರೂ ಕೂಡ ಒಬ್ಬರ ಬಗ್ಗೆ ಒಬ್ಬರು ಫೀಲ್ ಮಾಡ್ಕೊಳ್ತೀರಾ. ಇಬ್ಬರಿಗೂ ತುಂಬ ಫೀಲಿಂಗ್ಸ್ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಚಿಕ್ಕ ಪುಟ್ಟ ಮಾತುಗಳನ್ನು ಕೂಡ ನೀವು ಇವರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅದೇ ರೀತಿ ಈ ವ್ಯಕ್ತಿಯ ಬಗ್ಗೆ ನೀವು ತುಂಬ ತಿಳ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇವರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಇವರ ಲೈಫ್ ಬಗ್ಗೆ ಆಗಿರ್ಬೋದು, ಎಲ್ಲವೂ ನಿಮಗೆ ಗೊತ್ತಿದೆ. ಅದೇ ರೀತಿ ಈ ಪರ್ಸನ್ಗೂ ಕೂಡ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಜೀವನ ಯಾವ ರೀತಿ ಇದೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲವೂ ಈ ಪರ್ಸನ್ಗೆ ಗೊತ್ತಿರ್ಬೋದು. ಆ ರೀತಿ ಕೂಡ ಕಾಣಿಸ್ತಾ ಇದೆ. ಮೆಚ್ಯೂರ್ ರಿಲೇಷನ್ಶಿಪ್ ಎನರ್ಜಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ನೀವು ಈ ವ್ಯಕ್ತಿಯ ನೇಚರ್, ಈ ವ್ಯಕ್ತಿಯ ಬಿಹೇವಿಯರ್ ಯಾವ ರೀತಿ ಇದೆ, ಇವರ ಲೈಫ್ ಯಾವ ರೀತಿ ಇದೆ, ಇವರು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ, ವೀಕ್ನೆಸ್ ಯಾವುದಿದೆ, ಸ್ಟ್ರೆಂತ್ ಯಾವುದಿದೆ, ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಈ ಪರ್ಸನ್ ಕೂಡ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಲೈಫ್ ಸಿಚುವೇಶನ್ ಬಗ್ಗೆ, ನಿಮ್ಮ ಎಮೋಷನ್ಸ್ ಬಗ್ಗೆ, ನಿಮ್ಮ ಹ್ಯಾಬಿಟ್ಸ್ ಬಗ್ಗೆ ಎಲ್ಲವನ್ನು ತುಂಬ ಕ್ಲಿಯರ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಬ್ಬರ ನಡುವೆ ಕೂಡ ಒಂದು ಸೋಲ್ ಲೆವೆಲ್ ಎನರ್ಜಿ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಮೆಸೇಜ್ ನಿಮಗೆ ಯಾವ ರೀತಿ ಇದೆ ಅಂದರೆ, ಈ ಪರ್ಸನ್ ಮನಸ್ಸಿನಲ್ಲಿ ಒಬ್ಬ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ಇವ್ರು ಅಂದ್ಕೊಂಡಿದ್ರು, ಒಬ್ಬ ಲಾಯಲ್ ಪಾರ್ಟ್ನರ್ ಹೇಗಿರಬೇಕು ಅಂತ ಇವ್ರು ಅಂದ್ಕೊಂಡಿದ್ರು, ಒಬ್ಬ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಹೇಗಿರಬೇಕು ಅಂತ ಈ ಪರ್ಸನ್ ಕನಸು ಕಾಣ್ತಾ ಇದ್ರು, ಯಾವ ರೀತಿ ಅಂದ್ಕೊಳ್ತಿದ್ರು ಅಂತ ಇಮ್ಯಾಜಿನೇಷನ್ ಇವ್ರು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರೋ ಅದು ಎಲ್ಲವೂ ನಿಮ್ಮಲ್ಲಿದೆ ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಆ ಕ್ವಾಲಿಟೀಸ್ ಎಲ್ಲವೂ ನಿಮ್ಮಲ್ಲೇ ಇದೆ ಅಂತ ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬ ಲಾಯಲ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಪರ್ಸ್ನಾಲಿಟಿ ಇರುವ ವ್ಯಕ್ತಿ ಆಗಿರಬಹುದು, ನೀವು ತುಂಬ ಸಪೋರ್ಟಿವ್ ವ್ಯಕ್ತಿ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗಿರುವ ವ್ಯಕ್ತಿ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಅದಕ್ಕಾಗಿ ಈ ಪರ್ಸನ್ ನಿಮ್ಮನ್ನು ನೋಡಿ ಇವರು ಲಕ್ಕಿ ಅಂತ ಅಂದ್ಕೊಳ್ತಾರೆ. ಇವರ ಲೈಫ್ನಲ್ಲಿ ಇವರು ತುಂಬ ಲಕ್ಕಿ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾರೆ. ಅಂದರೆ ಇವರನ್ನು ಅಷ್ಟು ಅರ್ಥ ಮಾಡ್ಕೊಳ್ಳುವಂಥ, ಅಷ್ಟು ಲೈಕ್ ಮಾಡುವಂಥ ಪರ್ಸನ್ ನೀವು ಅಂತ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮ್ಮ ಪ್ರೆಸೆನ್ಸ್ ಏನಿದೆ ಇವರಿಗೆ ಹ್ಯಾಪಿನೆಸ್ಸನ್ನು ಕೊಡುತ್ತೆ. ನೀವು ಇದ್ದರೆ ಇವರ ಲೈಫ್ಗೆ ಪಾಸಿಟಿವಿಟಿ ಅನ್ನು ತುಂಬುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇವರ ಮೂಡ್ ಅಪ್ಲಿಫ್ಟ್ ಆಗುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಈ ಪರ್ಸನ್ ನ್ಯಾಚುರಲಿ ಹ್ಯಾಪಿ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡುವ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಎಂಜಾಯ್ಮೆಂಟ್ ಫೀಲ್ ಮಾಡುವ ನೇಚರ್ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ನೀವು ಇವರ ಲೈಫ್ನಲ್ಲಿ ಇದ್ದರೆ ಇವರ ಲೈಫ್ ಸ್ಮೂತ್ ಆಗಿರುತ್ತೆ, ಹ್ಯಾಪಿ ಆಗಿರುತ್ತೆ ಅನ್ನೋ ರೀತಿ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ. ಈ ಪರ್ಸನ್ ನಾನು ಲಕ್ಕಿ ಅಂತ, ನಾನು ಬ್ಲೆಸ್ಸಿಂಗ್ ಫೀಲ್ ಮಾಡ್ತೀನಿ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಾನು ಬ್ಲೆಸ್ಸಡ್ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಆ ರೀತಿ ಕೆಲವರ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ. ನೀವು ಇವರ ಲೈಫ್ಗೆ ಬಂದಿರೋದು ಗಾಡ್ ಗಿಫ್ಟ್ ಅಂತ ಭಾವಿಸ್ತಾ ಇದ್ದಾರೆ. ನಿಮ್ಮ ಕ್ವಾಲಿಟೀಸ್ ಬಗ್ಗೆ ಇವರಿಗೆ ತುಂಬ ಪ್ರೈಡ್ ಇದೆ. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಈ ಪರ್ಸನ್ ಮನಸ್ಸಿನಲ್ಲಿ ನನಗೆ ಯಾವಾಗ ಎಮೋಷ್ನಲ್ ಸಪೋರ್ಟ್ ಬೇಕಾದರೂ ಈ ವ್ಯಕ್ತಿ ನನ್ನ ಜೊತೆ ನಿಲ್ತಾರೆ ಅನ್ನೋ ಭಾವನೆ ಇದೆ. ಅಂದರೆ ಯಾವುದೇ ಟೈಮಲ್ಲಾಗಿರಬಹುದು ಈ ಪರ್ಸನ್ ಜೊತೆ ಇಮೋಷ್ನಲ್ ಸಪೋರ್ಟಾಗಿ ನೀವು ನಿಲ್ತೀರಾ. ಅವರ ಯಾವುದೇ ಕಷ್ಟದ ಟೈಮಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಇವ್ರ ಜೊತೆ ಇರ್ತೀರಾ ಅನ್ನೋ ಫೀಲಿಂಗ್, ಆ ಬಿಲೀಫ್ ಈ ಪರ್ಸನ್ಗೆ ಇದೆ. ಎಮೋಷ್ನಲ್ ಸಪೋರ್ಟ್ ಕೊಡ್ತೀರಾ, ಮೆಂಟಲ್ ಸಪೋರ್ಟ್ ಕೊಡ್ತೀರಾ, ಹಾರ್ಡ್ ಟೈಮ್ಸ್ನಲ್ಲಿ ಇವರ ಜೊತೆಯಾಗಿರ್ತೀರಾ ಅಂತ ನಿಮ್ಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಯಾವುದಾದ್ರೂ ಒಂದು ಟೈಮ್ನಲ್ಲಿ ಇವ್ರಿಗೆ ಯಾರೂ ಸಹಾಯ ಮಾಡದಿದ್ದ ಟೈಮ್ನಲ್ಲಿ ಕೂಡ ನೀವು ಅವ್ರ ಜೊತೆ ಸ್ಟ್ರಾಂಗ್ ಆಗಿ ನಿಲ್ತೀರಾ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಲಾಂಗ್ ಟೈಮ್ ಕನೆಕ್ಷನ್ ಅನ್ನೋ ಫೀಲ್ ಈ ಪರ್ಸನ್ಗೆ ಆಗಾಗ ಬರ್ತಾ ಇರುತ್ತೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಡಿವೈನ್ ಸೋಲ್ಮೇಟ್ ಎನರ್ಜಿ ಇದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಫೀಲ್ ಮಾಡ್ಕೊಳ್ಳೋದು ನಾವು ಎಷ್ಟೋ ಹಿಂದಿನಿಂದ ಕನೆಕ್ಟ್ ಆಗಿದ್ದೀವಿ. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಯಾವಾಗಲಿಂದ ಸ್ವಲ್ಪ ಸಮಯ ಕೂಡ ಆಗಿರಬಹುದು, ಅಥವಾ ಇದು ಲಾಂಗ್ ಟೈಮ್ ರಿಲೇಷನ್ಶಿಪ್ ಎನರ್ಜಿ ಕೂಡ ಆಗಿರಬಹುದು. ಬಟ್ ಇವ್ರು ಅಂದ್ಕೊಳ್ಳೋದು ಎಷ್ಟೋ ಟೈಮ್ನಿಂದ ನಾವಿಬ್ಬರು ಕನೆಕ್ಟ್ ಆಗಿದ್ದೀವಿ ಅನ್ನೋ ಫೀಲ್ ಇವರ ಮನಸ್ಸಿಗೆ ಬರ್ತಾ ಇದೆ. ಇದು ನಾರ್ಮಲ್ ರಿಲೇಷನ್ಶಿಪ್ ಅಲ್ಲ, ಡಿವೈನ್ ಕನೆಕ್ಷನ್ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಪರ್ಫೆಕ್ಟ್, ಬ್ಯಾಲೆನ್ಸ್ಡ್, ಪೀಸ್ಫುಲ್, ಬ್ಯೂಟಿಫುಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಎರಡೂ ಕಡೆಯಿಂದ, ನಿಮ್ಮ ಕಡೆಯಿಂದನೂ ಆ ವ್ಯಕ್ತಿಯ ಕಡೆಯಿಂದನೂ ಈ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ, ರೆಸ್ಪೆಕ್ಟ್ ಅನ್ನೋದು ಇದೆ, ಮೆಚ್ಯೂರಿಟಿ ಅನ್ನೋದು ಇದೆ. ಇದು ರೇರ್ ಕನೆಕ್ಷನ್ ಅನ್ನೋ ರೀತಿ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ.
ಇವರು ನಿಮ್ಮ ಬಗ್ಗೆ ಪ್ರತಿದಿನ ಕೂಡ ಥಿಂಕ್ ಮಾಡ್ತಾರೆ, ನಿಮ್ಮ ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾರೆ. ಅಂದರೆ ಇವರ ಜೊತೆ ನೀವು ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ, ನಿಮ್ಮ ಜೊತೆ ಲೈಫ್ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಆಗೆಲ್ಲ ಇವರ ಮುಖದಲ್ಲಿ ಒಂದು ಸ್ಮೈಲ್ ಅನ್ನೋದು, ಒಂದು ಹ್ಯಾಪಿನೆಸ್ ಅನ್ನೋದು, ಒಂದು ಪಾಸಿಟಿವಿಟಿ ಅನ್ನೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ತುಂಬ ಜನರ ಎನರ್ಜಿಯಲ್ಲಿ ಜೆನ್ಯೂನ್ಲಿ ತುಂಬ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ, ಲೈಕ್ ಅನ್ನೋದು ಕಾಣಿಸ್ತಾ ಇದೆ, ಹಾನೆಸ್ಟ್ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ದಿಸ್ ಕನೆಕ್ಷನ್ ಈಸ್ ಪ್ಯೂರ್ ಡಿವೈನ್ ಕನೆಕ್ಷನ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಬಾಂಡ್ ತುಂಬ ಡೀಪ್ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.